ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1ನೇ ವಚನವನ್ನ ತೆಗೆದುಕೊಂಡಿದ್ದೆ. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ದೇಶವನ್ನ ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂಬುದಾಗಿ. ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನ ನಾವು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳ್ತದೆ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಸೊ ದೇವರ ವಾಕ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಅನೇಕ ಧರ್ಮಗಳಿಗೆ ಅನೇಕ ರೀತಿಯಾದಂತಹ ಪುಸ್ತಕಗಳನ್ನ ದೇವರು ಕೊಟ್ಟಿದ್ದಾನೆ, ಅವರವರ ನಂಬಿಕೆಗೆ ಅನುಸಾರವಾಗಿ. ಆದ್ರೆ ಕ್ರೈಸ್ತರಾದ ನಮಗೆ ದೇವರು ಈ ಒಂದು ಸತ್ಯವೇದವನ್ನು ನಮಗೆ ಕೊಟ್ಟಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ನೀವು ನಿಮಗೆ ಕೊಟ್ಟಿರುವಂತ ಬೋಧಿಸುವಂತ ಧರ್ಮೋಪದೇಶವನ್ನ ನೀವು ಅನುಸರಿಸಬೇಕು. ಅನೇಕರು ನಾವು ಕೇಳಿಸಿಕೊಳ್ತೇವೆ, ಬಟ್ ಅದನ್ನು ಅನುಸರಿಸುವುದಿಲ್ಲ. ಆದ್ರೆ ದೇವರು ವಾಕ್ಯ ಹೇಳ್ತದೆ, ನೀವು ಅನುಸರಿಸಬೇಕು ಅಂದ್ರೆ ಕೇಳುವಂತ ವಾಕ್ಯಕ್ಕೆ ವಿಧೇಯರಾಗಬೇಕು, ಅದರ ಪ್ರಕಾರವಾಗಿ ನಾವು ನಡಿಬೇಕು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದ್ದೇವೆ. ಸೊ ಯಾವಾಗ ಅನುಸರಿಸ್ತೇವೋ ಆಗ ದೇವರು ವಾಕ್ಯ ಹೇಳ್ತದೆ, ನೀವು ಬದುಕಿಕೊಂಡು ಹೆಚ್ಚುತ್ತೀರಿ, ನಿಮ್ಮ ಸಂತತಿಗಳು ಹೆಚ್ಚಾಗ್ತವೆ, ನೀವು ಅನೇಕ ದಿನಗಳ ಕಾಲ ಬದುಕುತ್ತೀರಿ ಎಂಬುದಾಗಿ. ಸೊ ಅದಾದ ನಂತರ ದೇವರ ವಾಕ್ಯ ಹೇಳ್ತದೆ, ನಾವು ಹೆಚ್ಚುವಾಗ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟಿರುವ ದೇಶದಲ್ಲಿ ನೀವು ಸೇರಿ ಸ್ವಾಧೀನ ಮಾಡಿಕೊಳ್ತೀರಿ. ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ದೇವರು ನಿಮಗೆ ಕೃಪೆ ಮಾಡ್ತಾನೆ. ದೇಶವನ್ನ ನಿಮ್ಮ ಆಡಳಿತಕ್ಕೆ ಕೊಡ್ತಾನೆ, ಅದರ ಮೇಲೆ ರಾಜ್ಯವನ್ನ ಆಳುವುದಕ್ಕೋಸ್ಕರ ದೇವರು ಕೃಪೆ ಮಾಡ್ತಾನೆ ಎಂಬುದಾಗಿ. ಹಾಗಾಗಿ ನಾವು ದೇವರ ವಾಕ್ಯಕ್ಕೆ ಅನುಸರಿಸುವಾಗ ದೇವರು ಅನೇಕ ಆಶೀರ್ವಾದಗಳನ್ನ, ಬದಲಾವಣೆಗಳನ್ನ ನಮ್ಮ ಕುಟುಂಬಗಳಿಗೂ ನಮ್ಮ ಸಂತತಿಗಳಿಗೂ ಆತನು ಕೊಡುವವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಕೇಳುವುದು ಮಾತ್ರವಲ್ಲ, ಅದನ್ನು ಅನುಸರಿಸುವುದಕ್ಕೆ ಪ್ರಯತ್ನ ಮಾಡೋಣ. ಅದರ ಮೂಲಕವಾಗಿ ಕರ್ತನ ಆಶೀರ್ವಾದಗಳನ್ನ ಹೆಚ್ಚಾಗಿ ಪಡೆದುಕೊಳ್ಳುವುದಕ್ಕೆ ಸಹಾಯವಾಗ್ತದೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.